ಸನ್ಮಾನ್ಯರೇ, ನಮಗೆಲ್ಲ ಗೊತ್ತಿದ್ದಂತೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಮುಂಬೈಯಲ್ಲಿ ಏನು ಬಂದರೆ ಅಕ್ರಮವಾಗಿ ಕೊಡಿನ್ ಕೆಫೆ ಶರಫ್ ಸಾಗಾಣಿಕೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿದ್ದರಿಂದ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾತನ್ನು ಕೂಡ ತಮಗೆಲ್ಲ ಗೊತ್ತಿದೆ. ಈ ಒಂದು ಶರಫ್ ಸಾಗಾಣಿಕೆ ಪ್ರಕರಣದಲ್ಲಿ 2ನೇ ಆರೋಪಿ ಆಗಿದ್ದರಿಂದ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿ ನಮ್ಮ ಗಮನ ಕೂಡ ಬಂದ ತಕ್ಷಣ ಅವರನ್ನು ನಮ್ಮ ಪಕ್ಷದ ಹೈಕಮಾಂಡ್ನವರು ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಿದ್ದಾರೆ. ಅದನ್ನು ತಮಗೆಲ್ಲ ಗೊತ್ತಿದೆ. ಆದರೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಬೇಕಂತ ಒತ್ತಾಯವನ್ನು ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಹೇಳಿದರೆ. ಈ ಪ್ರಕರಣಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ಮುಂಬೈ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರ ವಿರುದ್ಧ ಪೊಲೀಸರು ಕೂಡ ಕ್ರಮ ಜರುಗಿಸಲಿ ಅಂತ ಹೇಳಿ BJPಯವರು ನನ್ನ ಬಿಟ್ಟು ಏನೇ ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ಪಕ್ಷದ ಮೇಲೆ, ನಮ್ಮ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು, ಯಾಕಂದರೆ ಒಬ್ಬ ಆಂದೋಲನ ಸ್ವಾಮೀಜಿಯವರು ಹೇಳಿದರು, ಲಿಂಗರಾಜ್ ಕಣ್ಣಿಯವರು 9 ತಿಂಗಳ ಹಿಂದೆ ಸಿಕ್ಕಿಬಿದ್ದಿದ್ದರು. ಹಲಮಪ್ರಭು ಪಾಟೀಲ್ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಭಾರಿ ಮೊತ್ತದ ಹಣವನ್ನು ಕೊಟ್ಟು ಬಿಡಿಸಿದರು, ಅವರು ಸಪೋರ್ಟ್ ಮಾಡಿದ್ರು ಅಂತಕ್ಕಂಥದ್ದು ನಾನು ನಿನ್ನೆ ಕೂಡ ಪತ್ರಿಕೆಯಲ್ಲಿ ಹೇಳಿದ್ದೀನಿ. ಇವತ್ತು ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಇಂಥ ಯಾವುದೇ ಪ್ರಕರಣದಲ್ಲಿ ನಾನು ಹೋಗಿಲ್ಲ. ಪ್ರಕರಣ ಆಗಿದ್ದು ನನಗೆ ಗೊತ್ತಿಲ್ಲ. ನನಗೆ ಯಾರೂ ಕರೆದಿಲ್ಲ. ನಾನು ಹೇಳಿದ್ದೀನಿ ಅವ್ರಿಗೆ, ನೀನು ಕರ್ಣೇಶ್ವರ ಮಠದ ಸ್ವಾಮೀಜಿ ಆಗಿದ್ದೀರಿ, ಆ ಮಠದ ಪೀಠಾಧಿಪತಿಗಳಾಗಿದ್ದೀರಿ, ಅಲ್ಲಿ ನಿಮ್ಮ ಕರ್ಣೇಶ್ವರ ಗದ್ದಿಗೆ ಮೇಲೆ ನಿಂತು ಪ್ರಮಾಣ ಮಾಡಿ ಹೇಳೋಣ. ನಾನು ಏನಾದರೂ ಸಾಬೀತಾದರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲರು ಕೂಡ ನನ್ನ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತ ಮಾಡಿದರು. ನಿಮಗೆ ತಾಕತ್ತಿದ್ದರೆ ನೀವು ನಿವೃತ್ತಿ ಆಗೋದು ಬೇಡ, ತಾಕತ್ತಿದ್ದರೆ ನೀವು ಮಹಾರಾಷ್ಟ್ರದವರಿಗೆ ಮತ್ತು ಕರ್ನಾಟಕದವರಿಗೆ CBI ತನಿಖೆಗೆ ಒಪ್ಪಿಸ್ರಿ ಅಂತ ಹೇಳಿ ಪತ್ರ ಬರೀರಂತೆ. ನನ್ನ ಬಳಿ ತಾಕತ್ತಿದ್ದು ಜನ ತೋರಿಸಿದ್ದಾರೆ. ತಾಕತ್ತಿದ್ದಲ್ಲೇ ನಾನು ನಿಮ್ಮನ್ನು 24,000 ಮತಗಳಿಂದ ಸೋಲಿಸಿ ನಿಮ್ಮನ್ನು ಮನೆಯಲ್ಲಿ ಕುಂದಿರಿಸಿದ್ದೀನಿ. ನನ್ನ ತಾಕತ್ತು ಬಗ್ಗೆ ಚಲನೆ ಮಾಡಬೇಡ್ರಿ. ನಿಮ್ಮದೇ ತಾಕತ್ತು ತೋರಿಸ್ಬೋದು. ನಿಮ್ಮದೇ ಗೌರ್ಮೆಂಟ್ ಇದೆ, BJP ಗೌರ್ಮೆಂಟ್ ಇದೆ. ಲಿಂಗರಾಜ್ ಕಣ್ಣಿಯವ್ರ ಮೇಲೆ ಇನ್ನೂ ಸಂಗಡಿದ್ದವ್ರು ಯಾರಾದರೂ ಇದ್ದರೂ ಕೂಡ ತನಿಖೆ ಆಗಲಿ, ಅದ್ರ ಬಗ್ಗೆ ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿಸಿ ಅವರನ್ನ ಮೇಲೆ ಕ್ರಮ ಕೈಗೊಡ್ರಿ. ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಕೂಡ ನಮ್ಮ ಸರ್ಕಾರಕ್ಕೆ ಪತ್ರ ಬರೆದು ಇದನ್ನು ತನಿಖೆ ಮಾಡೋದು ಹೇಳ್ತೀವಿ. ಇದ್ರ ಮೇಲೆ ತಾಕತ್ತು ಹಚ್ಚತಕ್ಕಂಥ ಪ್ರಶ್ನೆ ಏನಿಲ್ಲ. ತಾಕತ್ತಿದೆ ಅಂತ ಇದು ಪತ್ರ ಬರ್ತೀನಿ. ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ತಮ್ಮದೇ ಸರ್ಕಾರ ಇದೆ, ಸಂಪೂರ್ಣ ತನಿಖೆ. ಯಾವುದೇ ಗಾಡಿಯಲ್ಲಿ ಹೋದ, ಹ್ಯಾಂಗೆ ತೊಗೊಂಡು ಹೋದ, ಏನು ಲಾರಿ ತೊಗೊಂಡು ಹೋಗಿ ಮಾರನ್ನ 124 ತಲೆ ಮೇಲೆ ಇಟ್ಕೊಂಡು ಹೋದ, ಹ್ಯಾಂಗೆ ತೊಗೊಂಡೋದ, ಏನು ಇದರಿಂದ ಯಾರ್ಯಾರಿದ್ರು, ಯಾರು ಬಂದಿದ್ದರು, ತನಿಖೆ ಮಾಡಿರಿ. ಯಾರು ಮಾಡಂತೀರ? ಸುಮ್ಮನೆ ಏನಪ್ಪ ಅಂದ್ರೆ ಏನಾದರೂ ಇಲ್ಲ ಸುಲ್ಲದನ್ನು ಬಿಟ್ಟು ಅದೊಂದು ವಿಷಯ ಪ್ರಕರಣ ಬಿಟ್ಟು ಬೇರೆ ನಮ್ಮ ಅಕ್ಕಪಕ್ಕದ ಏನಪ್ಪ ಅಂದರೆ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮ್ಯಾಗ ನಮ್ಮ AICC ಅಧ್ಯಕ್ಷರ ಇದೇ ಊರವ್ರಿಗೆ ಅಲ್ಲಿ ಕುಂದಿರ್ಬೋದು, ನನ್ನ ಪಕ್ಕದಲ್ಲಿ ಕೂಡ್ಬೋದು, ಪ್ರಿಯಾಂಕಾ ಖರ್ಗೆ ಅವ್ರ ಪಕ್ಕದಲ್ಲಿ ಕೂಡ್ಬೋದು. ಇಷ್ಟು ಜನ ಕೂತೀವಿ ಪಕ್ಕದಲ್ಲಿ. ನಾಳೆಗೆ ಎಲ್ಲೇ ಹೋಗಿ ಯಾವುದೋ ಒಂದು ಘಟನೆ ಆದ್ರೆ ಒಂಟಿಯವ್ರ ಪಕ್ಕದಲ್ಲಿ ಕೂತಾರಂದರೆ ಅವ್ರು ಮೊದಲು BJP ಆಗಿದ್ದರು, ಲಿಂಗರಾಜ್ ಕಣ್ಣಿಯವರು. ಅವ್ರು ಎಷ್ಟು ಮಂದಿ ಪಕ್ಕದಲ್ಲಿ ಕೂತಕ್ಕೆ ಆ ಫೋಟೋ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ.
ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.